ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನರಸಿಂಹ ಜಯಂತಿಯ ಶುಭಾಶಯಗಳು. ನರಸಿಂಹ ಜಯಂತಿ ಅಂತಂದರೆ ನರಸಿಂಹ ದೇವರು ಅವತರಿಸಿದ್ದಕ್ಕಂತಹ ದಿನ. ಭಗವಂತನ 10 ಅವತಾರಗಳಲ್ಲಿ 4ನೇ ಅವತಾರ ನರಸಿಂಹ ರೂಪಿ ಭಗವಂತ. ನರಸಿಂಹ ರೂಪಿಯಾಗಿ ಭಗವಂತನು ಅವತರಿಸಿದಂತಹ ದಿನವೇ ನರಸಿಂಹ ಜಯಂತಿ ಅಂತ. ಈ ನರಸಿಂಹ ದೇವರ ಕೆಲವು ಮಹಿಮೆಗಳನ್ನು ಹೇಳೋ ಒಂದು ಚಿಕ್ಕ ಪ್ರಯತ್ನ ಮಾಡ್ತೇನೆ. ನರಸಿಂಹ ದೇವರ ಮಹಿಮೆ ಹೇಳಬೇಕು ಅಂದ್ರೆ ಅದು ಅತ್ಯಂತ ಅಪಾರ, ನಮ್ಮ ಯೋಗ್ಯತೆಯೇ ಅಲ್ಲ. ಆದರೆ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ನರಸಿಂಹ ದೇವರ ಮಹಿಮೆಯನ್ನು ಜಗನ್ನಾಥದಾಸರು ರಚನೆ ಮಾಡಿರ್ತಕ್ಕಂಥ ಹರಿಕಥಾಮೃತ ಸಾರದ ಮಂಗಳಾಚರಣ ಸಂಧಿಯಲ್ಲಿ ನರಸಿಂಹ ದೇವರನ್ನು ಸ್ತೋತ್ರ ಮಾಡಿರ್ತಕ್ಕಂಥ ಸ್ತೋತ್ರದಿಂದ ಆರಂಭಿಸ್ತೇನೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವತ್ ಭಕ್ತರ ನಿಧನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನೆ ನಮಿಪೆ ಕರುಣಿಪುದೆನಗೆ ಮಂಗಳವ. ಅಂದ್ರೆ ಶ್ರೀ ಲಕ್ಷ್ಮೀ ದೇವಿಯ ಕರ ಕಮಲಗಳಿಂದ ಸಂಪೂಜಿತನು ಬ್ರಹ್ಮ, ವಾಯು, ಶೇಷ, ಗರುಡ, ರುದ್ರ ಇಂದ್ರಾದಿಗಳಿಂದ ಸಂಸ್ತುತನು, ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಕಾರಣನು, ಮೋಕ್ಷದಾಯಕನು ಆದ ನರಸಿಂಹನಿಗೆ ನಮಿಸುವೆ, ನಮಗೆ ಮಂಗಳವನ್ನು ಉಂಟು ಮಾಡು ಅಂತ ಹೇಳಿ ನರಸಿಂಹ ದೇವರನ್ನು ಪ್ರಾರ್ಥಿಸುತ್ತಾ, ನಾವು ನರಸಿಂಹ ದೇವರ ಒಂದು ಅವತಾರಕ್ಕೆ ಮೂಲ ಕಾರಣೀಭೂತರಾದಂಥವರು ಪ್ರಹ್ಲಾದರಾಜರು. ಆ ಪ್ರಹ್ಲಾದರಾಜರನ್ನು ನಾವು ಸ್ಮರಣೆ ಮಾಡಲೇಬೇಕು. ಯಾಕಂತಂದ್ರೆ ಈ ನರಸಿಂಹ ಅವತಾರದ ಒಂದು ಸಂದೇಶ ಏನಿದೆ ನಮಗೆ ಅಂತಂದ್ರೆ, ಯಾರು ಭಗವಂತನಲ್ಲಿ ಅಪಾರ ಭಕ್ತಿ ಮಾಡ್ತಾರೆ, ಯಾರು ಭಕ್ತರಿರ್ತಾರೆ, ಅವರಿಗೆ ಕಷ್ಟ ಬಂದಾಗ ಭಗವಂತ ಯಾವ ರೂಪದಿಂದ ಬರ್ತಾನೆ ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾನೆ. ಭಗವಂತ ಏನ್ ತಿಳಿಸ್ತಾನೆ, ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೀವಿ, ಮೃಗ ಋಷಿಗಳು ಬಂದು ಭಗವಂತನ ವಕ್ಷದ ಒದ್ದಾಗ ಭಗವಂತ ಅವನು ಕ್ಷಮೆ ಮಾಡಿ ಅವನ ಪಾದ ತೊಳೆದು ಅವನನ್ನು ಪೂಜಿಸಿ ಕಳಿಸ್ತಾನೆ. ಲಕ್ಷ್ಮೀದೇವಿ ಅದಕ್ಕೆ ಕೋಪಗೊಂಡು ಕೊಲ್ಲಾಪುರಕ್ಕೆ ಹೊರಟು ಹೋಗ್ತಾಳೆ ಅಂತ ಕೇಳ್ತೀವಿ ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ. ಆದ್ರೆ ಇದರಲ್ಲಿ ಭಕ್ತ ಪ್ರಹ್ಲಾದನನ್ನು ಅವರ ತಂದೆ ಹೊಡೆದಾಗ ಭಗವಂತ ನರಸಿಂಹ ರೂಪಿಯಾಗಿ ಪ್ರಾದುರ್ಭವ ಆಗ್ತಾನೆ. ಯಾಕೆ ಅಂತಂದ್ರೆ ಇದ್ರದೊಂದು ಏನು ಸಂದೇಶ ಅಂದ್ರೆ, ನಾವು ಯಾವತ್ತೂ ಭಗವತ್ ಭಕ್ತರನ್ನು ನಿಂದನೆ ಮಾಡಬಾರ್ದು, ಭಗವತ್ ಭಕ್ತರಿಗೆ ನಾವು ಕಷ್ಟಗಳನ್ನು ಕೊಡಬಾರ್ದು ಅನ್ನೋ ಒಂದು ಸಂದೇಶನೇ ನರಸಿಂಹ ಅವತಾರ. ಆಮೇಲೆ ಇನ್ನೊಂದು, ಪ್ರಹ್ಲಾದರಾಜರು ನಮಗೆಲ್ಲ ಏನು ಒಂದು ಸಂದೇಶ ಕೊಡ್ತಾರೆ ಅಂತಂದ್ರೆ, ಮೊಟ್ಟ ಮೊದಲು ಭಗವಂತನಲ್ಲಿ ಅನನ್ಯ ಭಕ್ತಿ ಮತ್ತು ಛಲ ಇರ್ತದೆ ಅವರಿಗೆ. ಭಗವಂತನಲ್ಲಿ ಅಷ್ಟು ನನಗೆ ಏನೇ ಎಂತ ಕಷ್ಟ ಬಂದ್ರೂ ಭಗವಂತ ನನ್ನ ಕೈ ಬಿಡಲ್ಲ ಅನ್ನೋ ಒಂದು ಅಚಲವಾದ ಭಕ್ತಿ ಅವರನ್ನ ಕಾಪಾಡುತ್ತದೆ. ಅದಕ್ಕೆ ಪುರಂದರದಾಸರು ಒಂದು ಕೃತಿಯಲ್ಲಿ ಹೇಳ್ತಾರೆ, ಭಕ್ತಿ ಛಲವನು ಅರಿಯೇ ಪ್ರಹ್ಲಾದನಂತೆ ಅಂತ ಹೇಳ್ತಾರೆ. ದಾಸರು ಅಷ್ಟು ವರ್ಣನೆ ಮಾಡ್ತಾರೆ ಪ್ರಹ್ಲಾದರಾಜರ ಒಂದು ಭಕ್ತಿಯನ್ನ. ಅದಕ್ಕೆ ಕೆಲವರು ಹೇಳ್ತಾರೆ, ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಭಗವದ್ ಭಕ್ತರ ಬಗ್ಗೆ ನಾವು ನಿಂದನೆ ಸರ್ವಥಾ ಮಾಡತಕ್ಕದ್ದಲ್ಲ ಅನ್ನೋ ಒಂದು ಸಂದೇಶ ನರಸಿಂಹ ರೂಪಿ ಇದರಲ್ಲಿ ಭಗವಂತ ನಮಗೆ ತಿಳಿಸ್ತಾನೆ. ಪ್ರಹ್ಲಾದರಾಜರು ಮತ್ತೆ ಅವರ ತಂದೆಯಾದ ಹಿರಣ್ಯಕಶಿಪುವಿನ ಮಧ್ಯೆ ನಡೆದಂತಹ ಕೆಲವು ಸಂಭಾಷಣೆಗಳನ್ನು ತಿಳಿಸೋ ಒಂದು ಚಿಕ್ಕ ಪ್ರಯತ್ನ ಮಾಡ್ತೇನೆ. ಪ್ರಹ್ಲಾದರಾಜರು ಈ ಎಲ್ಲಾ ಅಂಶಗಳನ್ನು ಭಾಗವತದ 7ಮ ಸ್ಕಂದದಿಂದ ಕೆಲವು ಸಣ್ಣ ಸಣ್ಣ ವಾಕ್ಯಗಳನ್ನು ಆರಿಸಿಕೊಂಡಿದ್ದೇನೆ, ಅದನ್ನು ಪ್ರಸ್ತಾವನೆ ಮಾಡ್ತೇನೆ. ಒಂದು ದಿನ ಹಿರಣ್ಯಕಶಿಪು ಮಗನನ್ನು ತೊಡೆಯ ಮೇಲೆ ಕೂಡಿಸ್ಕೊಂಡು, ನೀನು ಯಾವ ಪಾಠ ಕಲಿತಿರುವೆ ಹೇಳು ಎಂದಾಗ ಪ್ರಹ್ಲಾದರಾಜರು ಏನಂತ ಹೇಳ್ತಾರೆ, ಈ ಸಂಸಾರವು ಅಜ್ಞಾನದ ಕೂಪವಾಗಿದೆ, ಅಧಪತನಕ್ಕೆ ಕಾರಣವಾಗಿದೆ. ಇದನ್ನು ತಪ್ಪಿಸಿಕೊಳ್ಳಲು ಜೀವರು ಸಜ್ಜನರ ಸಹವಾಸ ಮಾಡಿ ಶ್ರೀಹರಿಯೇ ಸರ್ವಸ್ವಾಮಿ ಎಂದು ಭಕ್ತಿಯಿಂದ ಆಶ್ರಯಿಸಬೇಕು, ಇದು ಸರಿಯಾದ ಸಾಧನ ಅಂತ ಹೇಳಿ ತಿಳಿಸ್ತಾರೆ. ಈ ಮಾತನ್ನು ಕೇಳಿ ಹಿರಣ್ಯಕಶಿಪು ಬಹಳ ಕೋಪ ಬಂದ್ಬಿಡ್ತದೆ. ಗಹಗಹಸಿ ನಗ್ಲಿಕ್ಕೆ ಶುರು ಮಾಡ್ತಾನ. ಅವನು ನಕ್ಕು ಬಿಟ್ಟು ಏನಂತ ಹೇಳ್ತಾನೆ, ಆ ಗುರುಗಳನ್ನು ಕರೆದು ಈ ಹುಡುಗನಿಗೆ ನಮ್ಮ ಸಿದ್ಧಾಂತವನ್ನು ಕಲಿಸ್ರಿ, ವಿಷ್ಣು ಪಕ್ಷದ ಗೂಢ ಜನರು ಇವನನ್ನು ಕೆಡಿಸದಂತೆ ಎಚ್ಚರ ವಹಿಸ್ರಿ ಅಂತ ಹೇಳಿ ಆಜ್ಞೆ ಮಾಡ್ತಾರೆ ಚಂಡಾಮರ್ಕರಿಗೆ. ಅವಾಗ ಚಂಡಾಮರ್ಕರು ಅವನನ್ನು ಪಾಠಶಾಲೆಗೆ ಪ್ರಹ್ಲಾದರಾಜರನ್ನು ಕರೆದುಕೊಂಡು ಹೋಗ್ತಾರೆ. ಅದಾದ್ಮೇಲೆ ಕೆಲವು ದಿನದ ನಂತರ
ಹಿರಣ್ಯಕಶಿಪು ಮುಂದೊಮ್ಮೆ ಪ್ರಹ್ಲಾದರಾಜನನ್ನ ಪ್ರಶ್ನಿಸಿದಂತೆ ಕರೆದು ತೊಡೆ ಮೇಲೆ ಕೂಡ್ಸ್ಕೊಂಡು, ಮಗು ಪ್ರಹ್ಲಾದ, ಈಗ ಹೇಳಪ್ಪ, ನೀನ್ ಏನ್ ಕಲ್ತಿರುವೆ, ಅಂದ್ರೆ ಪಾಠ ಕಳಿಸ್ತಿರ್ತಾರಲ್ಲ ಅವಾಗ ಏನ್ ಕಲ್ತಿರುವೆ ಅಂತ ಕೇಳ್ತಾರೆ. ಆಗ ಪ್ರಹ್ಲಾದರಾಜರು ಉತ್ತರಿಸ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ತಿಳಿಸ್ತಾರೆ. ಅಂದ್ರೆ ಭಗವಂತನ ಬಗ್ಗೆ, ಅಂದ್ರೆ ಭಗವಂತನ ಮಹಿಮೆಗಳನ್ನು ಕೇಳುವುದು, ಹೇಳುವುದು, ಮತ್ತೆ ಸ್ಮರಿಸುವುದು, ಅದನ್ನ ಭಜಿಸುವುದು, ಪೂಜಿಸುವುದು, ವಂದಿಸುವುದು, ಮತ್ತೆ ದಾಸ್ಯ ಭಾವ ತಳೆಯುವುದು, ಸ್ನೇಹ ತೋರುವುದು, ತನ್ನಲ್ಲಿ ಬಿಂಬರೂಪಿಯಾದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಎಂಬುದಾಗಿ ಭಗವದ್ಭಕ್ತಿಯ ನವವಿಧವಾದದ್ದಂತಹ ಇಂತಹ ಭಕ್ತಿಯೇ ತಿಳಿವಿನ ಸಾರ್ಥಕ್ಕೆ ಕಾರಣವಾಗ್ತದೆ ಅಂತ ಹೇಳಿ ತಂದೆಗೆ ತಿಳಿಸ್ತಾರೆ. ಪ್ರಹ್ಲಾದರಾಜರು ಅಷ್ಟು ಮತ್ತೆ ಇನ್ನೊಂದು ಸಲ ಅವರಿಗೆ ತಿಳಿಸಿ ಹೇಳ್ತಾರೆ ತಂದೆಗೆ, ರಾಜನೇ, ತಂದೆ ಹೇಳ್ತಾರೆ, ನನಗೂ ನಿನಗೂ ಬ್ರಹ್ಮಾದಿ ಎಲ್ಲಾ ಸ್ಥಿರ ಜಂಗಮ ಜಗತ್ತಿಗೆ ಶ್ರೀಹರಿಯೇ ಬಲನಾಗಿದ್ದಾನೆ. ಎಲ್ಲವೂ ಅವನ ವಶದಲ್ಲಿದೆ. ಈ ಸಮಸ್ತ ಜಗತ್ತಿಗೆ ಅವನೇ ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಮಾಡತಕ್ಕವನು. ನಾನೇ ಸ್ವಾಮಿ ಎಂಬ ಅಸುರ ಭಾವವನ್ನು ಬಿಟ್ಬಿಡು ಅದನ್ನ ಶ್ರೀಹರಿಯಲ್ಲಿ ಮನಸ್ಸಿಡು ಅಂತ ಪ್ರಹ್ಲಾದರಾಜರು ಪರಿಪರಿಯಾಗಿ ಕೇಳ್ತಾರೆ. ಆಗ ಹಿರಣ್ಯಕಶಿಪುಗೆ ಬಹಳ ಸಿಟ್ಟು ಬಂದ್ಬಿಡ್ತದೆ. ಎಲ್ಲೋ ಮಂದಭಾಗ್ಯ, ನಿನಗೇನು ಸ್ವಲ್ಪವೂ ತಿಳುವಳಿಕೆ ಇಲ್ಲ. ನೀನು ಹೇಳುವ ಈ ಜಗನ್ನಿಯಾಮಕ ಎಲ್ಲಿದ್ದಾನೆ, ಅವನು ಏಕೆ ಕಾಣುತ್ತಿಲ್ಲ ಅಂತ ಹೇಳಿ ತುಂಬಾ ಕೋಪಗೊಂಡು, ಈ ಸ್ತಂಭದಲ್ಲಿ ಇದ್ದಾನೆಯೇ, ಏಕೆ ಕಾಣುವುದಿಲ್ಲ, ತೋರಿಸು ಅಂತ ಹೇಳಿ, ನಾನೇ ಈ ಜಗನ್ನಿಯಾಮಕ, ನೀನು ಅಸಂಗತವಾಗಿ ಮಾತಾಡ್ತಾ ಇದೀಯಾ ಅಂತ ಹೇಳಿ ನಿನ್ನ ತಲೆಯನ್ನು ದೇಹದಿಂದ ಕಿತ್ತೊಗೆದು ನೀನು ಹೇಳುವ ಆ ಶ್ರೀಹರಿ ನಿನ್ನನ್ನು ರಕ್ಷಿಸಲಿ ಅಂತ ಹೇಳಿ ತುಂಬಾ ಕೋಪದಿಂದ ಅಲ್ಲಿದ್ದ ಸ್ತಂಭವನ್ನು ತನ್ನ ಮುಷ್ಟಿಯಿಂದ ಜೋರಾಗಿ ಬಡಿತಾನೆ. ಬಡದ ತಕ್ಷಣ ಕೂಡಲೇ ಭಯಂಕರ ಶಬ್ದವಾಗಿ ತನ್ನ ಭೃತ್ಯರಾದ ಬ್ರಹ್ಮದೇವರ ವರವನ್ನು ಭಕ್ತರಾದ ಪ್ರಹ್ಲಾದರಾಜರ ಮಾತನ್ನು ಸತ್ಯವಾಗಿಸಲು ಶ್ರೀ ನರಸಿಂಹ ರೂಪವನ್ನು ಧರಿಸಿ ಸ್ತಂಭದಿಂದ ಶ್ರೀಹರಿ ವ್ಯಕ್ತನಾಗ್ತಾನೆ. ಅವಾಗ ಹೇಳ್ತಾರೆ, ಆ ಒಂದು ಸ್ತೋತ್ರವನ್ನು ಮಾಡ್ತಾರೆ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯ ತಾತತ್ಪುತ ರೂಪಂ ಮುದಂ ಸ್ತಂಭೆ ಸಭಾಯಾಂ ನ ಮೃದಂ ನ ಮೃಗಂ ನ ಮಾನುಷಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಅಂದ್ರೆ ಸ್ತಂಭದಿಂದ ನರಸಿಂಹದೇವರು ಪ್ರಾದುರ್ಭವ ಆಗ್ತಾರೆ. ಆ ಸ್ತಂಭದಿಂದ ಸಭೆಯಲ್ಲಿ ಹೆಂಗ್ ಬರ್ತಾರೆ, ನ ಮೃಗ ನ ಮಾನುಷ, ಅಂದ್ರೆ ಮೃಗದ ತರಹೂ ಇರೋದಿಲ್ಲ, ಮನುಷ್ಯನ ತರಹೂ ಇರೋದಿಲ್ಲ. ಹಿರಣ್ಯಕಶಿಪು ಸ್ತಂಭದಿಂದ ಹೊರ ಬರುತ್ತಿದ್ದ ಆ ಬಗೆಯ ನರನೂ ಅಲ್ಲದ ಮೃಗವೂ ಅಲ್ಲದ ವಿಲಕ್ಷಣ ನರಸಿಂಹ ರೂಪವನ್ನು ನೋಡಿ ಆಶ್ಚರ್ಯಚಕಿತನಾಗ್ತಾನೆ. ಆಗಿದ ತಕ್ಷಣ ಮಗನನ್ನು ಕೊಲ್ಲಲು ಹೊರಟ ನನ್ನನ್ನು ಸಹಜ ಶತ್ರುವಾದ ಶ್ರೀಹರಿಯು ಈ ರೂಪದಿಂದ ಸಂಹರಿಸಲು ಬಂದಿರಬೇಕು ಅಂತ ಹೆದರಿ ತನ್ನ ಗದೆಯನ್ನು ಹಿಡಿದುಕೊಂಡು ಸಿಂಹನಾದ ಮಾಡಿ ಆ ನರಸಿಂಹನ ಕಡೆಗೆ ಹಾರ್ತಾನೆ. ಪತಂಗವು ಬೆಂಕಿಯ ಕಡೆ ಹಾರಿದಂತೆ ಈ ದೃಶ್ಯ ಅಂತ ತಿಳಿಸ್ತಾರೆ ಭಾಗವತದಲ್ಲಿ. ತೋರ್ತಿರ್ತದಂತೆ. ಯಾಕಂದ್ರೆ ಪತಂಗ ಹಾರಿ ಬೆಂಕಿಯೊಳಗೆ ಹೋದ್ರೆ ಏನಾಗ್ತದೆ, ಸುಟ್ಟು ಹೋಗ್ತದೆ. ಆ ನರಸಿಂಹ ದೇವರನ್ನು ಎದುರಿಸಲು ಹೋಗ್ತಾನೆ ಹಿರಣ್ಯಕಶಿಪು. ಅವಾಗ ನರಸಿಂಹ ದೇವರು ಗದೆ ಹಿಡಿದು ಮೇಲೆ ಬೀಳುತ್ತಿದ್ದ ದೈತ್ಯನನ್ನು ಗರುಡ ಹೆಂಗ ಹಾವನ್ನು ಹಿಡಿದು ಸುತ್ತಿ ಒಗಿತದೋ ಆ ತರ ಆ ದೈತ್ಯನನ್ನು ಹಾಕಿಕೊಂಡು ಲೀಲಾಜಾಲವಾಗಿ ಉಗುರುಗಳಿಂದ ಅವನ ವಕ್ಷಸ್ಥಳವನ್ನು ಬಗೆದು ಸಂಹರಿಸ್ತಾರೆ. ಹೀಗೆ ಸಂಹಾರ ಮಾಡಿದ ನರಸಿಂಹದೇವರು ಸಭೆಯಲ್ಲಿ ಸಿಂಹಾಸನದ ಮೇಲೆ ಬಂದು ಮಂಡಿಸ್ತಾರೆ. ಅಂದ್ರೆ ಆ ಜಾಗವನ್ನು ಅಲಂಕರಿಸ್ತಾರೆ. ಯಾರೂ ನೋಡಲಾಗದ ಆ ಭಯಾನಕ ರೂಪವನ್ನು ತೋರಿಸ್ತಿದ್ದರು. ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಗಂಧರ್ವರು ಗಾಯನ ಮಾಡ್ತಾರೆ. ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ಪಿತೃಗಳು, ಸಿದ್ಧರು, ವಿದ್ಯಾಧರರು, ನಾಗರು, ಮನುಗಳು, ಪ್ರಜಾಪತಿಗಳು, ಗಂಧರ್ವರು, ಚಾರಣರು, ಯಕ್ಷರು, ಕಿಂಪುರುಷರು, ವೇತಾಲರು, ಕಿನ್ನರರು, ದ್ವಾಲಪಾಲಕರು ಸ್ತೋತ್ರ ಮಾಡ್ತಾರಂತೆ, ಭಗವಂತ ನೀನು ಶಾಂತನಾಗು ಅಂತ. ಆದ್ರೆ ಅವನು ನರಸಿಂಹದೇವರು ತಮ್ಮ ರೂಪದಿಂದ ತುಂಬಾ
ಕೋಪದಿಂದ ಇರ್ತಾರೆ, ಅವಾಗ ಶಾಂತರೇ ಆಗಲ್ಲ. ಲಕ್ಷ್ಮೀ ದೇವಿಗೆ ಹೋಗಿ ಸ್ತೋತ್ರ ಮಾಡ್ತಾರೆ, ಲಕ್ಷ್ಮೀ ದೇವಿ ನೀ ಬಾಮ್ಮ, ನರಸಿಂಹದೇವರು ನೀ ಬಂದ್ರೆ ಶಾಂತರಾಗ್ತಾರೆ ಅಂತ. ಅವಾಗ ಲಕ್ಷ್ಮೀ ದೇವಿ ಹೇಳ್ತಾಳೆ, ನಾನು ಹೋದ್ರೆ ಶಾಂತನಾಗಲ್ಲ, ನೀವು ಪ್ರಹ್ಲಾದರಾಜರನ್ನೇ ಕಳಿಸ್ಬೇಕು, ಪ್ರಹ್ಲಾದರಾಜನ ಹೋಗಿ ಅವರನ್ನ ಶಾಂತಿ ಮಾಡ್ಬೇಕು ಅಂತ ಹೇಳಿದಾಗ ಅವಾಗ ಪ್ರಹ್ಲಾದರಾಜರು ಬಂದು ಸ್ತೋತ್ರ ಮಾಡ್ತಾರೆ, ಹೇ ಭಗವಂತ, ನೀನು ಯಾವಾಗಲೂ ವ್ಯಕ್ತವಾದ ಬಲಜ್ಞಾನ ವಿಶಿಷ್ಟನು. ಲಕ್ಷ್ಮೀ ದೇವಿಯರು ಯಾವಾಗಲೂ ನಿನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಅವರು ನಿನ್ನ ಗುಣಗಳ ಅಂತವನ್ನು ಇನ್ನೂ ಕಾಣಲೇ ಇಲ್ಲ. ಅವರೆಷ್ಟು ಸ್ತೋತ್ರ ಮಾಡಿದ್ರು ಅವರೇ ನಿನ್ನ ಗುಣವನ್ನು ಇನ್ನೂ ಗಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಜ್ಞಾನ, ಸತ್ಯ ಮೊದಲಾದ 12 ಸದ್ಗುಣಗಳಿಂದ ಯುಕ್ತನಾದ ಬ್ರಾಹ್ಮಣನು ನಿನ್ನ ಪಾದ ಕಮಲಗಳಲ್ಲಿ ಭಕ್ತಿ ಇಲ್ಲದವನಾದರೆ ಅವನಿಗಿಂತ ನಿನ್ನ ಪಾದಾರವಿಂದಲ್ಲಿ ಭಕ್ತಿಯಿಂದ ಶ್ವಪಚನವೇ ಉತ್ತಮನು ಅಂತ ಹೇಳಿ ತಿಳಿಸ್ತಾರೆ. ಆಗ ಗುಣಪೂರ್ಣ ಮತ್ತು ನಿರ್ದೋಷಗಳಾದ ನಿನ್ನ ಅವತಾರ ಕ್ರೀಡೆಗಳು ಜಗತ್ತಿನ ಕ್ಷೇಮ, ಸಂಪತ್ತು ಮತ್ತು ಮೋಕ್ಷಕ್ಕೆ ಕಾರಣಗಳು. ನಿನ್ನಿಂದ ಅಸುರರು ಹತನಾದನು. ನಿನ್ನ ಕೋಪವನ್ನು ಉಪಸಂಹಾರ ಮಾಡು. ನಾನು ಈ ಸಂಸಾರ ಚಕ್ರದಿಂದ ಭೀತನಾಗಿದ್ದೇನೆ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಅವಾಗ ಪ್ರಹ್ಲಾದರಾಜರು ಪ್ರಹ್ಲಾದ ಚರಿತ್ರೆಯಲ್ಲಿ ಬರುತ್ತೆ, ದಯ ಮಾಡೋ ಹರಿಯೇ ದಯ ಮಾಡೋ, ದಯ ಹರಿಯೇ ಅಭಯ ಕೊಟ್ಟು ನೋಡೋ, ದಯ ಮಾಡೋ ಹರಿಯೇ ದಯ ಮಾಡೋ. ನಾರಸಿಂಹನೇ ನಿನ್ನ ಕೋರೆ ಗಂಜುವೆನಲ್ಲ, ಕ್ರೂರವಾದ ನಿನ್ನ ಮೋರೆ ಗಂಜುವನಲ್ಲ. ಶ್ರೀರಮಣನೆ ಸಂಸಾರ ಚಕ್ರ ಚುರ ಧಾರೆ ಗಂಜುವೆನು, ಪಾರು ಮಾಡೋ ದಯ ಮಾಡೋ ಹರಿಯೇ ದಯ ಮಾಡೋ ಅಂತ ಸ್ತೋತ್ರ ಮಾಡ್ತಾರೆ. ಈ ಭಯ ನನಗೆ ಸಂಸಾರ ಅಂದ್ರೆ ನನಗೆ ಭಯ ಆಗ್ತದೆ, ಈ ಸಂಸಾರದಿಂದ ನನ್ನನ್ನು ಪಾರು ಮಾಡು ಅಂತ ಹೇಳಿ ಪ್ರಹ್ಲಾದರಾಯರು ನರಸಿಂಹದೇವರಿಗೆ ಸ್ತೋತ್ರರಾದಾಗ ಅವರು ಪ್ರೀತರಾಗಿ ನರಸಿಂಹದೇವರು ಪ್ರಹ್ಲಾದರಾಜರಿಗೆ ಕೇಳ್ತಾರೆ, ನಿನಗೆ ಏನು ವರ ಬೇಕು ಕೇಳು, ನಿನ್ನ ಈ ಭೂಮಿಯಲ್ಲಿ ನೀನು ರಾಜನಾಗಿ ಕೆಲವು ವರ್ಷ ಆಳಬೇಕು ಅಂತ ತಿಳಿಸ್ತಾರೆ. ಆಗ ನರಸಿಂಹದೇವರಿಗೆ ಸ್ತೋತ್ರ ಮಾಡ್ತಾರೆ ಪ್ರಹ್ಲಾದರಾಜರು, ನನ್ನೊಬ್ಬನೇ ಉದ್ಧರಿಸಬೇಡಿ, ನನ್ನನ್ನು ನಂಬಿದ ಭಕ್ತರನ್ನು ನಾನು ಉದ್ಧಾರ ಮಾಡಬೇಕು ಅಂತ ಪ್ರಹ್ಲಾದರಾಜರು ವರ ಕೇಳ್ತಾರೆ. ಅಂತಹ ಮಿಗಿಲಾದ ವರವನ್ನು ಪ್ರಹ್ಲಾದರಾಜರು ಕೇಳಿದ್ದಾರೆ. ಈಗ ನಾವು ಎಲ್ಲಾ ನಮ್ಮ ಇದು ಲೌಕಿಕ ಜೀವನದಲ್ಲಿ ನಾವು ಕೇಳ್ತೇವೆ, ನಾವು ಒಂದೇ ಉದ್ಧಾರ ಆಗ್ಬೇಕು ಅಂತ. ಆದ್ರೆ ಪ್ರಹ್ಲಾದರಾಜರು ಹಾಗೆ ಮಾಡ್ಲಿಲ್ಲ, ಎಲ್ಲಾ ಭಗವದ್ ಭಕ್ತರನ್ನ ನಾನು ಉದ್ಧಾರ ಮಾಡ್ಬೇಕು ಅಂತ ಕೇಳ್ಕೊಳ್ತಾರೆ ನರಸಿಂಹದೇವರ ಹತ್ರ. ಆಗ ಸ್ತೋತ್ರ ಮಾಡಿದಾಗ ನರಸಿಂಹದೇವರು ಪ್ರೀತರಾಗಿ ಪ್ರಹ್ಲಾದರಾಜರಿಗೆ ಅನುಗ್ರಹಿಸಿ ಅವರು ನಂತರ ಬ್ರಹ್ಮದೇವರಿಂದ ಪೂಜಿತರಾದ ಶ್ರೀ ನರಸಿಂಹದೇವರು ಅಲ್ಲಿಯೇ ಅಂತರ್ಧಾನರಾಗ್ತಾರೆ. ಬ್ರಹ್ಮದೇವರು ಪ್ರಹ್ಲಾದರಾಜರಿಗೆ ಉತ್ತಮವಾದ ಆಶೀರ್ವಾದವನ್ನು ಮಾಡಿ ತಮ್ಮ ಲೋಕಗಳಿಗೆ ಹೊರಟು ಹೋಗ್ತಾರೆ ಅಂತ ಹೇಳಿ ನರಸಿಂಹ ಚರಿತ್ರೆಯಲ್ಲಿ ತಿಳಿಸ್ತಾರೆ. ಇದು ಅತ್ಯಂತ ಬಹಳ ಮಹಿಮೆ ಉಳ್ಳಂತಹ ನರಸಿಂಹದೇವರ ಸ್ತೋತ್ರ. ಇದರಲ್ಲಿ ಏನ್ ಹೇಳ್ತಾರೆ, ಅಗದಿ ಎಳ್ಳು ಕಾಳಷ್ಟು ಎಷ್ಟು ಭಾಗಗಳು ಮಾಡಿದ್ರೂ ಕಡಿಮೆನೆ, ಅಷ್ಟು ಕಡಿಮೆ ಮಹಿಮೆಯನ್ನು ನಾನು ತಿಳಿಸಿದ್ದೇನೆ. ನರಸಿಂಹ ಜಯಂತಿಯ ಪ್ರಯುಕ್ತ ನರಸಿಂಹದೇವರ ಸ್ತೋತ್ರ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದೇನೆ. ಕೊನೆ ನರಸಿಂಹದೇವರ ಸಂದೇಶ ಏನಿದೆ ನರಸಿಂಹದೇವರ ಸ್ತೋತ್ರ ಮಾಡಿದ್ರೆ ಅಂತಂದ್ರೆ, ವಿಜಯದಾಸರು ನರಸಿಂಹ ಸುಳಾದಿಯಲ್ಲಿ ಹೇಳ್ತಾರೆ, ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರರಿಸಿ ಕೀಳುವ ಬಿರುದು ಭಯಂಕರ. ನರಸಿಂಹದೇವರು ಎಂಥ ಬಿರುದನ್ನು ಹೊಂದಿದವರು ಅಂತಂದ್ರೆ, ನರಸಿಂಹದೇವರನ್ನು ಸ್ತೋತ್ರ ಪಾರಾಯಣ ಮಾಡುವ ಭಕ್ತರ ಸಂಸಾರದ ವೃಕ್ಷವನ್ನು ಹಂಗಿಂಗಲ್ಲ ಬುಡ ಸಹಿತ ಕಿತ್ತು ಹಾಕುವ ಮಹಿಮೆ ಉಳ್ಳವರು ನರಸಿಂಹದೇವರು ಅಂತ ಹೇಳಿ ತಿಳಿಸ್ತಾರೆ. ಅದಕ್ಕೆ ನಾವೆಲ್ಲರೂ ನರಸಿಂಹದೇವರ ಸ್ತೋತ್ರ ಮಾಡಿ ಪಾವನರಾಗೋಣ ಅಂತ ತಿಳಿಸ್ತೇನೆ. ಹರೇ ಶ್ರೀನಿವಾಸ.